ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು PC ಶೇಖರ್ ಸರ್ ನನಗೆ ಪರ್ಸ್ನಲಿ ಫೇವ್ರೇಟು. ತುಂಬಾ ವರ್ಷದಿಂದ ಅವ್ರ ಜೊತೆ ಇಂಟರ್ವ್ಯೂ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು ಅನ್ಕೊಂಡಿದ್ದೆ. ಅಂಡ್ ಇವತ್ತು ಆ ದಿನ ಬಂದಿದೆ. ಪರ್ಸ್ನಲಿ ಫೇವ್ರೇಟ್ ಅಂತ ಯಾಕೆ ಹೇಳಿದೆ ಅಂತ ಈಗ ಹೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮ ಸರ್. ನಮಸ್ತೆ ನಮಸ್ತೆ. ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ನಿಮಗೂ ಕೂಡ ಸರ್. ಥ್ಯಾಂಕ್ ಯು. ನಾನು ಹೇಳಿದೆ ಪರ್ಸ್ನಲಿ ಫೇವ್ರೇಟ್ ಅಂತ. ತುಂಬಾ ವರ್ಷದಿಂದ ನಿಮ್ಮನ್ನ ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೆ. ಇವತ್ತು ನಿಮ್ಮ ಜೊತೆ ಮಾತಾಡೋ ನಮಗೆ ಒಂದು ಅವಕಾಶ ಸಿಕ್ಕಿದೆ ಸರ್. ನನಗೂ ಖುಷಿನೇ, ಯಾಕಂದ್ರೆ ತುಂಬಾ ದಿನದಿಂದ ನಾವು ಫೇಸ್ಬುಕ್ ಅಲ್ಲಿ ಮಾತಾಡ್ತಿದೀವಿ. ಸೊ ಒಂದು ಡೈರೆಕ್ಟ್ ಆಗಿ ಮೀಟ್ ಮಾಡೋಕೆ ಆಪರ್ಚುನಿಟಿ ಸಿಕ್ಕಿದೆ, ಖುಷಿನೇ. ಯಾಕಂದ್ರೆ ನಾನು ಫ್ರಮ್ ರೋಮಿಯೋ ಅಂತ ನಿಮಗೆ ಫ್ಯಾನು, ನಿಮ್ ಡೈರೆಕ್ಷನ್ಗೆ ಫ್ಯಾನ್ ನಾನು. ನಿಮ್ ಕ್ವಾಲಿಟಿ ಆಫ್ ಸಿನಿಮಾ ಅಂದ್ರೆ ಏನೋ ಒಂದು ಹೊಸ ಸೌಂಡಿಂಗ್ ಕೊಟ್ಟಿದಂತ ಸಿನಿಮಾಗಳು, ಜಾನರೇ ಚೇಂಜ್ ಮಾಡಿದಂಥದ್ದು, ಪ್ಯಾಟ್ರನ್ ಆಫ್ ಸಿನಿಮಾಗಳು ನೀವು ಮಾಡ್ಕೊಂಡ್ ಬಂದಿದಿರ್ಬೇಕು. ಎಲ್ಲಾನು ಒಂದಷ್ಟು ಚೇಂಜಸ್ಗಳು ಪ್ರತಿ ಸಿನಿಮಾದಲ್ಲೂ ಒಂದು ಹೊಸತನ ತಂದಿದ್ದೀರಾ. ಏನು ಆಗ್ಬಿಟ್ಟು ಸರ್? ಏನಂದ್ರೆ ನಾವು ಒಂದೇ ಜಾನರ್ಗೆ ಸ್ಟಿಕ್ ಆನ್ ಆದ್ರೆ ಅದೊಂದು 2-3 ಸಿನಿಮಾಗಳಿಗೆ ಸೇಮ್ ಮೊನೋಟನಸ್ ಆಗಿ ಅನ್ಸಕ್ ಶುರು ಆಗುತ್ತೆ. ಯಾಕಂದ್ರೆ ಹ್ಯೂಮನ್ಸ್ ಮೈಂಡ್ಗೆ ಅಂತ ಒಂದು ಸ್ಯಾಚುರೇಷನ್ ಲೆವೆಲ್ ಇದೆ. ಸೊ ನಾವು ಜಾನರ್ಸ್ ಚೇಂಜ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಜಾನರ್ಗೆ ನಾವು ಹೊಸಬ್ರಾಗ್ತೀವಿ ರೈಟರ್ ಆಗಿ. ಸೊ ಆಗ ಅದ್ರಲ್ಲಿ ಒಂದು ಹುಡುಕಾಟ ಇರುತ್ತೆ, ಒಂದು ಹೊಸದಾಗಿ ಏನಾದ್ರು ಸಿಗುತ್ತೆ ಬರೆಯಕ್ಕೆ. ಸೊ ಆ ಥರದ್ದು ಈಚ್ ಜಾನರ್ಸ್ ನಾನು ಚೇಂಜ್ ಮಾಡ್ತಾ ಇರ್ತೀನಿ ಎವ್ರಿ ಸಿನಿಮಾ. ಸೊ ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಜಾನರ್ಗೆ ಸ್ಟಿಕ್ ಆನ್ ಆಗಲ್ಲ. ಸೊ ಏನಾದರೂ ಒಂದು ಹೊಸ ಪ್ರಯತ್ನದಲ್ಲಿ ಇರ್ತೀನಿ. ಹೊಸದು ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ. ಏನಾದ್ರೂ ಪ್ರಯತ್ನ ಮಾಡ್ತಾ ಇರ್ತೀನಿ ಆಕ್ಚುಲಿ. ಸೊ ಅದರಲ್ಲಿ ಜಾನರ್ಸ್ ನಾನು ಯಾವಾಗಲೂ ಒಂದು ಇದು ಮಾಡಲ್ಲ ಅನ್ನೋದು ನನ್ನ ಒಂದು ನನ್ನ ಒಂದು ಗೋಲ್ ಅಂತ ಅನ್ಕೋಬಹುದು. ಪ್ರತಿ ಸಿನಿಮಾದಲ್ಲೂ ಡಿಫ್ರೆಂಟ್ ತರ್ತೀರಾ. ಈ ಸಿನಿಮಾಲಿ ಬ್ಯಾಡ್, ಈಗ ಬ್ಯಾಡ್ ಸೂರ್ಯ ಅವ್ರದ್ದು ಬ್ಯಾಡ್ ಮ್ಯಾನರ್ಸ್ ಆಯ್ತು, ನಿಮ್ದು ವೆರಿ ಬ್ಯಾಡ್. ಏನಿದು ಬ್ಯಾಡ್ಗೂ ಬ್ಯಾಡ್ ಮ್ಯಾನರ್ಸ್ಗೆ ಏನೋ ಡಿಫ್ರೆನ್ಸ್ ಇರುತ್ತಾ ಅಥವಾ ಅದೇ ಆಲ್ಮೋಸ್ಟ್ ಅದೇ ತರ ಇರುತ್ತೆ? ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಬೇಕಾದ್ರೆ ಇನ್ನೂ ಸಿನಿಮಾ ನೋಡಿಲ್ಲ, ಸಾರಿ. ಬಟ್ ಏನಂದ್ರೆ ಈ ಪರ್ಟಿಕ್ಯುಲರ್ ಬ್ಯಾಡ್ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಈ ಹ್ಯೂಮನ್ ಫಾರ್ ಎಕ್ಸಾಂಪಲ್ ಒಂದು ಹೀರೋ ಒಂದು ವಿಲನ್ ಇದ್ರೆ ಒಂದು ಸಿನಿಮಾ ಬರೆಯೋಕ್ಕೆ ಒಳ್ಳೆ ಸ್ಪೇಸ್ ಸಿಗುತ್ತೆ ಆಕ್ಚುಲಿ. ಆಂಟಾಗನಿಸ್ಟ್ ಪ್ರೊಟಾಗನಿಸ್ಟ್ ಅಂತ ಹೇಳ್ತೀವಿ. ಬಟ್ ಎಲ್ಲೂ ನಾವು ಹೀರೋನ ಕಾನ್ಸಂಟ್ರೇಟ್ ಮಾಡಿನೇ ಸಿನಿಮಾ ಬರಿತಾ ಇರ್ತೀವಿ ಹೊರತು ಬರೀ ವಿಲ್ಲನ್ಸ್ಗಳೇ ಇದ್ರೆ ಹೆಂಗಿರುತ್ತೆ ಅನ್ನೋ ಒಂದು ಪ್ರಯತ್ನನೇ ಈ ಪರ್ಟಿಕ್ಯುಲರ್ ಸಿನಿಮಾ. ಸೊ ಇದ್ರಲ್ಲಿ ಬರೋ ಎಲ್ಲಾ ಕ್ಯಾರೆಕ್ಟರ್ಸ್ ಬ್ಯಾಡ್ ಕ್ಯಾರೆಕ್ಟರ್ಸ್, ಎಲ್ಲ ಪ್ರತಿಯೊಂದು ಬ್ಯಾಡ್ ಕ್ಯಾರೆಕ್ಟರ್ಸ್ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಈ ಸಿನಿಮಾದಲ್ಲಿ ಟೈಟ್ಲು ಬ್ಯಾಡ್ ಅಂತ ಇಟ್ಟಿದೀವಿ. ಸೊ ಇದು ಒಂದು ಪ್ರಯತ್ನ ಈ ಸಿನಿಮಾದಲ್ಲಿ. ಎರಡನೇ ಪ್ರಯತ್ನ ಏನಂದ್ರೆ, ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ಸ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇದೆ ಆಕ್ಚುಲಿ. ಅದರಲ್ಲಿ ರೋಷಮಾನ್ ಎಫೆಕ್ಟ್ ಅನ್ನೋದು ಒನ್ ಆಫ್ ದಿ ಟಫೆಸ್ಟ್ ಫಾರ್ಮ್ ಆಫ್ ಫಿಲ್ಮ್ ಮೇಕಿಂಗ್ ಆಕ್ಚುಲಿ. ಸೊ ಅದು ಏನಂತ ಹೇಳಿದ್ರೆ, ಒಂದೇ ಕಥೆನ ಬೇರೆ ಬೇರೆ ದೃಷ್ಟಿಯಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ನೋಡಿದಾಗ ಆ ಕಥೆಯ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ ಆಕ್ಚುಲಿ. ಸೊ ಈ ಸಿನಿಮಾದಲ್ಲಿ ಒಂದೇ ಕತೆ 3 ಸತಿ ರಿಪೀಟ್ ಆಗ್ತಾ ಇರುತ್ತೆ ಆಕ್ಚುಲಿ. ಸೊ 3 ಕ್ಯಾರೆಕ್ಟರ್ಸ್ ಕಥೆಯ ಇದು ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ. ಸೊ ಒಂದು 4th ಡೈಮೆನ್ಷನ್ ಅಂತ ಟ್ರೈ ಮಾಡಿದ್ದೀನಿ. ಸೊ ಅದು ನನ್ನ ಪರ್ಸ್ಪೆಕ್ಟಿವ್ ಆಗಿ ಫೈನಲ್ ಆಗಿ ಆಡಿಯನ್ಸ್ ಏನ್ ಅನ್ಕೊಂಡು ಈ ಕಥೆನ ನೋಡ್ತಾರೆ ಆ ಪರ್ಸ್ಪೆಕ್ಟಿವ್ ಮೇಲೆ ಬರ್ದಿದ್ದೀನಿ. ಅದು 4th ಡೈಮೆನ್ಷನ್ ಆಗಿ ಬರ್ದಿದ್ದೀನಿ. ಸೊ ಈ ತರದ್ ಒಂದು ಸ್ಕ್ರೀನ್ ಪ್ಲೇ ಐಡಿಯಾದಲ್ಲೂ ಏನೋ ಒಂದು ಅಟೆಂಪ್ಟ್ ಇದೆ. ದೆನ್ ಈ ವಿಲ್ಲನ್ಗಳನ್ನ ಮಾತ್ರ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ಕತೆ ಬರೆದ್ರೆ ಹೆಂಗಿರುತ್ತೆ ಅನ್ನೋ ಒಂದು 2 ಅಟೆಂಪ್ಟ್ ಈ ಸಿನಿಮಾದಲ್ಲಿ ಇದೆ. ಲೈಕ್ ಐ ಥಿಂಕ್ ನವಗ್ರಹ ಆದ್ಮೇಲೆ ಈ ತರ ಟ್ರೈ ಮಾಡಿದ್ದು ಅನ್ಸುತ್ತೆ ಅಂತ ಇರ್ಬೋದು. ಯಾಕಂದ್ರೆ ಅದ್ರಲ್ಲೆಲ್ಲ ಆಲ್ಮೋಸ್ಟ್ ವಿಲನ್ ಕ್ಯಾರೆಕ್ಟರ್ ಇದ್ದಿದ್ದಂಥದ್ದು. ಕರೆಕ್ಟ್. ಅದಾದ್ಮೇಲೆ ಯಾರು ಪ್ರಯತ್ನ ಪಟ್ಟಿಲ್ಲ ಅನ್ಸುತ್ತೆ. ಏನೇ ನಾವು ಹ್ಯೂಮನ್ಸ್ ಆಗಿ ನಾವು ಹೆದ್ರು ನಮ್ಮ ಒಳಗಡೆ ಎಲ್ಲೋ ಒಂದ್ ಕಡೆ ಒಂದು ಚಿಕ್ಕ ಬ್ಯಾಡ್ ಕ್ವಾಲಿಟೀಸ್ ಇದ್ದೇ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಎಲ್ಲೋ ಒಂದ್ ಕಡೆ ಡೆಫಿನೆಟ್ ಆಗಿ ಆ ತರದ್ ಇದು ನಾವು ಮಾಡಿದ್ವಿ ಅಂತ ಅನ್ಸೋ, ನಾವು ಮಾಡಿದೀವಿ ಅಂತ ತಪ್ಪನ್ನ ಅರ್ಥ ಮಾಡ್ಕೊಂಡ್ರೇನೆ ನಾವು ಚೆನ್ನಾಗಿರ್ಬೋದು, ಆಕ್ಚುಲಿ ಒಳ್ಳೆಯವರಾಗ್ಬೋದು. ಆಕ್ಚುಲಿ ಈ ಟಾಪಿಕ್ ಮೇಲೆ ನಾವು ಸಿನಿಮಾ ಮಾಡಿದ್ವಿ. ಇದನ್ನ ಕರೆಕ್ಟಾಗಿ ಶಿವಣ್ಣ ಸರ್ ಒಂದು ರಿಯಾಲಿಟಿ ಶೋ ಅಲ್ಲಿ ನಮ್ಗೆ ಲಾಂಚ್ ಮಾಡಿಕೊಟ್ರು ಪೋಸ್ಟ್. ಅವಾಗ ಅವರು ಪೋಸ್ಟ್ ನೋಡ್ಬಿಟ್ಟೆ ಹೇಳಿದ್ರು ಆಕ್ಚುಲಿ. ಸೊ ನನ್ಗೆ ತುಂಬಾ ಖುಷಿ ಆಯ್ತು. ಸೊ ತುಂಬಾ ಈಸ್ ವೆರಿ ಕ್ವಿಕ್, ವೆರಿ ಫಾಸ್ಟ್, ವೆರಿ ಅಂಡರ್ಸ್ಟ್ಯಾಂಡಿಂಗ್. ಸೊ ಒಂದು ಪೋಸ್ಟಲ್ಲಿ ಅವ್ರಿಗೆ ಅರ್ಥ ಆಯ್ತು ಅಂತ ಖುಷಿ ಆಯ್ತು ನನಗೆ ಆಕ್ಚುಲಿ. ಸೂಪರ್ ಸರ್. ನಾನು ನಿಮ್ಮ ಅವಾಗಲೇ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ದಂಗೆ ಪ್ರತಿ ಸಿನಿಮಾದಲ್ಲೂ ಡಿಫ್ರೆಂಟ್ ಜಾನರ್ ತರ್ತೀರಾ. ಪ್ರತಿ ಇದ್ರಲ್ಲೂ ಕೂಡ ನೀವು ಅಂದ್ರೆ ಈಗ ಒಂದು ಸಿನಿಮಾ ಇಟ್ಟಾತಿದಂಗೆ ಒಂದ್ 2-3 ಸಿನಿಮಾ ಮಾಡಿದಂಗೆ ಸ್ಟಾರ್ ಲೆವೆಲ್ಗೆ ನೆಕ್ಸ್ಟ್ ಯೋಚನೆ ಮಾಡೋದು ಡೈರೆಕ್ಟರ್ಗಳು. ನೀವು ಹೊಸಬ್ರ ಜೊತೆ ಹೊಸತನ ಅಂದ್ರೆ ಎಲ್ಲೋ ಒಂದು ನಾರ್ಮಲ್ ಎಲ್ಲೋ ಒಂದು ಮಾಡ್ತಾ ಇರೋ ಕ್ಯಾರೆಕ್ಟರ್ ತಗೊಂಡ್ಬಂದು ಬಿಗ್ ಆಗಿ ಏನೋ ಒಂದು ಲಾಂಚ್ ಮಾಡ್ತೀವಿ. ಇದ್ರದ್ದು ಗುಟ್ಟೇನು ಸರ್ ಆಕ್ಚುಲಿ? ಏನಂದ್ರೆ
ಈಗ ಒಬ್ಬೊಬ್ರದ್ದು ಐಡಿಯಾಲಜಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನನ್ನ ಪರ್ಟಿಕ್ಯುಲರ್ ಐಡಿಯಾ ಏನಂದ್ರೆ ನಾನು ಫಿಲ್ಮ್ಸ್ ಮಾಡ್ತಾ ಇರಬೇಕು, ನನ್ನ ಇಮ್ಯಾಜಿನೇಷನ್ ನ ಫಿಲ್ಮ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋ ಐಡಿಯಾ. ಅದರಲ್ಲಿ ಇವ್ರಿದ್ರೇನೆ ಮಾಡಬೇಕು, ಅವ್ರಿದ್ರೇನೆ ಮಾಡಬೇಕು ಅನ್ನೋದು ಯಾವುದಿಲ್ಲ. ಫಸ್ಟ್ ಕತೆ, ನನ್ಗೆ ಒಳಿಯೋ ಒಂದು ಕಥೆಯನ್ನ ಯಾರಿದ್ರೆ ಚೆನ್ನಾಗಿರುತ್ತೆ ಅದ್ರ ಮೇಲೆನೆ ನಾನು ಹೋಗ್ತೀನಿ ಆಕ್ಚುಲಿ ಜನರಲಿ. ಸೊ ಅವಾಗ ಈ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ಗೆ ಎಲ್ಲರೂ ಹೊಸಬರಾಗಿದೆ, ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಒಂದು ಐಡಿಯಾ. ಏನಕ್ಕಂದ್ರೆ ಆಲ್ಮೋಸ್ಟ್ ನೀವು ಆ ರಿಯಲಿಸ್ಟಿಕ್ ಪಾಯಿಂಟ್ ನ ಟಚ್ ಮಾಡಕ್ ಟ್ರೈ ಮಾಡ್ಬೋದು. ಯಾಕಂದ್ರೆ ಈ ಕ್ಯಾರೆಕ್ಟರ್ಸ್ ಎಲ್ಲಾನು ಯಾರು ತುಂಬಾ ಪೊಲ್ಯೂಟ್ ಆಗದೆ ಇರೋ ಫೇಸ್ಗಳು ಆಕ್ಚುಲಿ ಈ ಟ್ರೈಲರ್ ಅಲ್ಲಿ ಏನ್ ನೋಡ್ತೀರಾ. ಸೊ ಇವರೆಲ್ಲರೂ ಇಟ್ಕೊಂಡು ಜನ ಅದನ್ನ ವ್ಯೂ ಮಾಡಿದಾಗ ಅವ್ರಿಗೆ ಆಲ್ಮೋಸ್ಟ್ ಆ ರಿಯಾಲಿಟಿಗೆ ಹೋಗೋ ಚಾನ್ಸಸ್ ಇರುತ್ತೆ ಅನ್ನೋ ಒಂದು ಪ್ರಯತ್ನ ಅಷ್ಟೇ. ಸೊ ಆ ಥರ ಯಾರಿಗೆ ಆ ಕತೆಗೆ ಫಿಟ್ ಆಗ್ತಾರೆ ಅವ್ರಿಗೆ ಅಂತ ಮಾಡೋದು ನನ್ನ ಐಡಿಯಾ ಅಷ್ಟೇ ಸರ್. ಯಾಕೆಂದರೆ ನಾನು ಟ್ರೈಲರಲ್ಲಿ ಈಗ ಆಲ್ರೆಡಿ ಟ್ರೈಲರು ಚೆನ್ನಾಗಿ ಹೋಗ್ತಿರೋದ್ರಿಂದ ಟ್ರೈಲರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಒಂದು ಪ್ರೀತಿ ಇದೆ, ಕ್ರೈಮ್ ಇದೆ, ಆಮೇಲೆ ಮೇ ಬಿ ಫ್ರೆಂಡ್ಶಿಪ್ಪಲ್ಲಿ ಏನೋ ಒಂಥರ ಅಥವಾ ಒಂದು ಗ್ಯಾಂಗ್ಸ್ಟರ್ ಮಧ್ಯಗಳಲ್ಲೇನೋ ನಡೆಯೋವಂಥದ್ದು ಕತೆ, ಈ ಥರ ಏನೋ ಒಂದಷ್ಟು ಎಲಿಮೆಂಟ್ಸ್ ಬಂದಿರೋವಂಥದ್ದು. ಇದು ಯಾವ ಥರ ಜನಕ್ಕೆ ಕನೆಕ್ಟ್ ಆಗ್ಬೋದು ನಿಮ್ಮ ಪ್ರಕಾರ? ನಾನು ಹೇಳಿದಂಗೆ ಅರಿಷದ್ ವರ್ಗ ಎಲ್ಲ ಬ್ಯಾಡ್ ಕ್ವಾಲಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಸೊ ಅದರಲ್ಲಿ ಈಚ್ ಕ್ಯಾರೆಕ್ಟರ್ದು ಒಂದು ಡೈಮೆನ್ಷನ್ ಫಿಕ್ಸ್ ಮಾಡಿರ್ತೀವಿ, ಅವ್ರ ಐಡಿಯಾಸ್ ಅದ್ರ ಮೇಲೆ ಇರುತ್ತೆ. ಸೊ ಆ ಕ್ಯಾರೆಕ್ಟರ್ ರಿಫ್ಲೆಕ್ಟ್ ಮಾಡಿದಾಗ ಏನೇನು ನಡಿಬೋದು ಲೈಫಲ್ಲಿ, ಒಬ್ರಿಗೆ ದ್ರೋಹ ಮಾಡಿದ್ರೆ ಏನೇನು ಆಗ್ಬೋದು ಅನ್ನೋದಿದೆಯಲ್ಲ. ಸೊ ಅವಾಗ ಆ ಕತೆ ಒಳಗಡೆ ಆ ಎಲ್ಲ ಪಾಯಿಂಟು ಬಂದರೆ ಆ ಎಲ್ಲ ಫಾರ್ಮ್ಸು ಸೇರುತ್ತೆ ಆ್ಯಕ್ಚುಲಿ. ಸೊ ಅವಾಗ ನಮ್ಗೊಂದು ಸ್ಪೇಸ್ ಸಿಗುತ್ತೆ ರೈಟಿಂಗ್ಗೆ. ಸೊ ಅದಕ್ಕೆ ಈ ಐಡಿಯಾನ ನಾನು ಚೂಸ್ ಮಾಡಿದೆ ಆ್ಯಕ್ಚುಲಿ. ಸರಿ, ಒಬ್ಬ ಡೈರೆಕ್ಟರ್ ಅಂದರೆ ನನ್ನ ಪ್ರಕಾರ ಒಂದು ಸಿನಿಮಾ ಆದಮೇಲೆ ಆ ಸಿನಿಮಾಯಿಂದ ಒಂದು ಪಾಠ ಕಲ್ತಿರ್ತೀವಿ. ಪ್ರತಿಯೊಬ್ಬನೂ ಕಲಿಯುವಂಥದ್ದು ಇದ್ದೇ ಇರುತ್ತೆ. ಪ್ರೀವಿಯಸ್ಲಿ ಒಂದು ಸಿನಿಮಾ ಅಂದರೆ ನೀವು ಮಾಡಿದ್ದೀರಾ ಅಥವಾ ಈ ಪ್ರೀವಿಯಸ್ ಸಿನಿಮಾಗಳು ಮಾಡಿ ಆ ಸಿನಿಮಾಯಿಂದ ಬೆಸ್ಟ್ ಏನಾದರೂ ಕೊಡಬೇಕು ಅಂತಲೇ ಪ್ರತಿಯೊಬ್ಬನಿಗೂ ಇರುತ್ತೆ. ಒಬ್ಬ ನಿರ್ದೇಶಕನಿರ್ಬೋದು, ಒಬ್ಬ ಹೀರೋಗೂ ಇರ್ಬೋದು. ಈ ಇದರಲ್ಲಿ ಅಲ್ಲೇನೋ ನಾನೇನೋ ತಪ್ಪು ಮಾಡಿದೆ, ಇಲ್ಲಿ ಏನಾದರೂ ಇಂಪ್ರೂವೈಸೇಷನ್ ಮಾಡಿದೆ ಆಸ್ ಎ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಅಥವಾ ಸ್ಕ್ರಿಪ್ಟ್ ಇರ್ಬೋದು, ಸಮಥಿಂಗ್ ಏನಾದರೂ ಏನು ಡಿಫ್ರೆಂಟ್ ಚೇಂಜ್ ಮಾಡ್ಕೊಂಡಿದ್ದೀರಾ ಈ ಸಿನಿಮಾಲಿ? ಈಗ ಸಿನಿಮಾ ಅನ್ನೋದೇ ಇದೇ ಕರೆಕ್ಟ್ ಅನ್ನೋದು ಎಲ್ಲೂ ಇಲ್ಲ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಈ ಪರ್ಟಿಕ್ಯುಲರ್ ಸಿನಿಮಾ ರೈಟರ್ಗೆ ನಾನೇ ಹೊಸಬ ಆ್ಯಕ್ಚುಲಿ. ಯಾಕಂದ್ರೆ ಆ ಪರ್ಟಿಕ್ಯುಲರ್ ಕತೆ ನಾವು ಬರಿತೀವಿ, ಅದು ಹಿಂಗೆ ಇರಬೇಕು ಅಂತ ನಾನು ಹೇಳ್ಬಿಟ್ರೆ ಅಷ್ಟೇ, ಆವಾಗಲೇ ಗೊತ್ತಾಗುತ್ತೆ ಓ ಇದು ಹಿಂಗೆ ಇರಬೇಕು ಅಂತ. ಇಲ್ಲಾಂದ್ರೆ ಅದು ಬೇರೆ ಥರನೂ ಇರ್ಬೋದು. ಸೊ ಆವಾಗ ಎಲ್ಲ ಸಿನಿಮಾದಲ್ಲೂ ಎರರ್ಸ್ ಜಾಸ್ತಿ ಬಂದೇ ಬರುತ್ತೆ. ಏನೇ ನಾವು 100% ನಾವು ಮಾಡಿದ್ದೀವಿ ಅಂತ ಹೇಳಿದ್ರು ಆ ಡೆಫಿನೆಟ್ ಆಗಿ ಆ ಸಿನಿಮಾ ಮುಗ್ದಾದ್ಮೇಲೆ ನೀವು ನೋಡಿದ್ರೆ ಇಲ್ಲ ಇನ್ನೂ ಚೆನ್ನಾಗಿ ಇಲ್ಲಿ ಮಾಡಿರ್ಬೋದಲ್ಲ ನಾನು ಮಾಡಿದ್ದ ಅಂತ ಈ ಥರದ್ದು ಅನಿಸ್ತಾ ಇರುತ್ತೆ. ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕಂದ್ರೆ ಅದೇ ಡ್ರೈವಿಂಗ್ ಫೋರ್ಸು. ಏನಕ್ಕಂದ್ರೆ ಅಯ್ಯೋ ಇದ್ರಲ್ಲಿ ಮಾಡಿದ್ವಲ್ಲ ನೆಕ್ಸ್ಟ್ ಅಲ್ಲಿ ನಾವು ಮಾಡಬಾರ್ದು ಅಂತ ಹೇಳಿ ನಾವು ಹೋಗ್ತೀವಲ್ವಾ, ಅದು ನಮ್ಮ ಮುಂದೆ ತಳ್ಳುತ್ತೆ ಆ್ಯಕ್ಚುಲಿ. ಓಕೆ. ಸೊ ಡೆಫಿನೆಟ್ ಆಗಿ ಇರಬೇಕು. ಆ ಸ್ಯಾಟಿಸ್ಫೈ ಆಗಿಬಿಟ್ರೆ ನಾವು ಅಲ್ಲೇ ನಿಂತು ಬಿಡ್ತೀವಿ ಆ್ಯಕ್ಚುಲಿ. ಸೊ ಅದಕ್ಕೆ ಸಿನಿಮಾದಲ್ಲಿ ಸಕ್ಸಸ್ ಬಂದಾಗ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ನಾವಲ್ಲಿ ಫಿಲ್ಮ್ ಮೇಕರ್ ಆಗಿರೋದಕ್ಕಿಂತ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದನ್ನ ಟೆಸ್ಟ್ ಮಾಡುತ್ತೆ. ಸಕ್ಸಸ್ ಬಂದಾದ್ಮೇಲೆ ನಾವು ನಮ್ಮ ಟೋಟಲ್ ಆ್ಯಟಿಟ್ಯೂಡು ಎಲ್ಲ ಚೇಂಜ್ ಆಗಕ್ಕೆ ಶುರು ಆಗುತ್ತೆ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀವಿ ಆವಾಗಲೇ ನಾವು ಬೆಟರ್ ಪರ್ಸನ್ ಆಗ್ತೀವಿ. ಸೊ ಸಕ್ಸಸ್ ಬಂದಾಗಲೂ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ಫೇಲಿಯರ್ ಬಂದಾಗಲೂ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಫೇಲಿಯರ್ ವಿಲ್ ಟೀಚ್ ಅಸ್ ಮೋರ್ ಕಂಪೇರ್ ಟು ಸಕ್ಸಸ್. ಸೊ ನನಗೆ ಆ ಥರ ತುಂಬ ಪಾಠ ಆಗಿದೆ. ಮೇ ಬಿ ಅದರಲ್ಲಿ ಎಲ್ಲಾನು ನಾನು ಚೇಂಜ್ ಮಾಡಿ ಏನು ಬೆಟರ್ ಸಿನಿಮಾ ಮಾಡ್ಬೋದು ಅನ್ನೋದನ್ನ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ. ಸೂಪರ್ ಸರ್. ನಾನು ಅದು ಟೆಕ್ನಿಕಲ್ ಪಾರ್ಟ್ ಕೇಳಬೇಕು. ಒಂದಷ್ಟು ಡಿಫ್ರೆಂಟ್ ಮೇಕಿಂಗಲ್ಲಿ ಸ್ಕಿಲ್ ಬಂದಿರುವಂಥದ್ದು, ಒಂದು ಶೆಡ್ಡಲ್ಲೋ ಎಲ್ಲ ಒಂದು ಕಡೆ ನಡೆಯುವಂಥ ಕತೆ ಥರ ಕಾಣಿಸುತ್ತೆ. ಒಂದಷ್ಟು ಸೀನ್ಗಳು ಅಷ್ಟೇ. ಯಾವ ಥರ ಟೆಕ್ನಿಕಲ್ ಏನೇನು ಚೇಂಜಸ್ ಇದೆ ಸರ್ ಇಂಪ್ರೂವೈಸೇಷನ್ ಅಂದರೆ? ಏನಂದರೆ ಫಾರ್ ಎಕ್ಸಾಂಪಲ್ ಎಲ್ಲ ಬ್ಯಾಡ್ ಕ್ವಾಲಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ತೀವಿ. ಇವರೆಲ್ಲನೂ ಒಂದು ಕಡೆ ಸೇರಿದ್ರೇ ಒಂದು ಕತೆ ಬರೆಯೋಕೆ ಒಂದು ಸ್ಪೇಸ್ ಸಿಗುತ್ತೆ. ಫಸ್ಟು ಈ ಎಲ್ಲರೂ ಒಂದ್ ಕಡೆ ಸೇರ್ತಾರೆ ಅಂತ ಹೇಳಿದಾಗ ಆ ಪರ್ಟಿಕ್ಯುಲರ್ ಜಾಗದ ಡಿಸೈನ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆ ಡಿಸೈನ್ ಆ ರೂಡ್ನೆಸ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಒಂದು ರೂಮ್ ಅಲ್ಲಿ ಸೀಕ್ವೆನ್ಸ್ ಇರುತ್ತೆ. ಆ ಪರ್ಟಿಕ್ಯುಲರ್ ಸೀನ್ ಸೆಟ್ ಡಿಸೈನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಾಜಶೇಖರ್ ಅಂತ ಡಿಸೈನರ್. ಸೊ ಅವ್ರಿಗೆ ಈ ವಿಷಯನ ನಾನು ಕನ್ವೆ ಮಾಡಿದಾಗ ಆ ಕ್ಯಾರೆಕ್ಟರ್ಸ್ ಹಿಂದೆ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಕ್ಲೋಸ್ ಅಪ್ ಇಟ್ಟರು ಅದ್ರ ಹಿಂದೆ ಕಾಣೋದು ಎಲ್ಲನೂ ರೂಢ ಆಗಿ ಕಾಣಬೇಕು, ಆರ್ಟ್ ವರ್ಕ್. ಸೊ ನನ್ನ ಪೇಂಟಿಂಗ್ ನ ತುಂಬಾ ನೋಡ್ತೀನಿ ಪೇಂಟಿಂಗ್. ಸೊ ಎಲ್ಲ ಶಾರ್ಟ್ ಅಲ್ಲೂ ಈವನ್ ರೂಢ ಆಗಿ ಕಾಣಿದ್ರು ಒಂದು ಪೇಂಟಿಂಗ್ ಪ್ಯಾಟರ್ನ್ ಅಲ್ಲಿ ಕಾಣಬೇಕು, ಕ್ಲೀನ್ ಇರಬೇಕು, ಅದರಲ್ಲಿ ಫ್ರೇಮಿಂಗು ನೀಟ್ ಆಗಿರ್ಬೇಕು, ಬಟ್ ಅದರಲ್ಲಿ ರೂಢ ಆಗಿರ್ಬೇಕು.
ಪಕ್ಕಾ ಫ್ರೇಮಿಂಗ್ ಆಗಿರ್ಬೇಕು. ಸೊ ಇದು ಕ್ಯಾಮ್ರಾಮನ್ಗೂ ಆ ಫ್ರೇಮಿಂಗ್ ಅಲ್ಲಿ ಕಂಪೋಸಿಷನ್ ಅಲ್ಲಿ ಅವ್ರು ಒಂದಕ್ಕೆ 10 ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ತಾರೆ. ಆ ಡೈರೆಕ್ಟ್ರು ಹಿಂದೆ ಎಲ್ಲ ರೂಢಾಗಿ ಕಾಣಬೇಕು, ಬಟ್ ಕ್ಲೀನ್ ಫ್ರೇಮ್ ಇರಬೇಕು ಆಕ್ಚುಲಿ. ಸೊ ನಾವೊಂದು ಪಿಕ್ಚರ್ ರಿಲೀಸ್ ಮಾಡಿದ್ವಿ, ಒಂದು ಫೋಟೋ. ನಕುಲ್ ಅವರು ಕೂತಿರ್ತಾರೆ, ಒಂದು ಗನ್ ಇಟ್ಕೊಂಡು. ಸೊ ಒಂದು ರೇಸ್ ಇರುತ್ತೆ, ಬಟ್ ಅದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ಎಲ್ಲ ನೀವು ನೋಡಿದ್ರೆ ರೂಡ್ ಆಗಿರುತ್ತೆ, ಬಟ್ ಇದ್ರ ಮುಂದೆ ನೋಡಿದ್ರೆ ಒಂದು ಕ್ಲೀನ್ ಫ್ರೇಮ್. ಸೊ ಈ ಫ್ಯೂಷನ್ ಈ ಫೋಟೋಗ್ರಫಿಯಲ್ಲಿ ಒಂದು ಹೊಸ ಐಡಿಯಾ ಬರುತ್ತೆ ಆಕ್ಚುಲಿ. ಇದನ್ನ ಆರ್ಟ್ ಡೈರೆಕ್ಟರ್ ಹಿಂದೆ ವರ್ಕ್ ಮಾಡ್ತಾ ಇರ್ತಾರೆ, ಕ್ಯಾಮ್ರಾಮನ್ ಇಲ್ಲಿ ನೋಡ್ತಾ ಇರ್ತಾರೆ. ಸೊ ಈ ಎರಡು ಫ್ಯೂಷನ್ ಅಲ್ಲಿ ನಿಮ್ಗೊಂದು ಹೊಸ ಸ್ಟೈಲ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಈ ತರದ್ ಏನಾದ್ರು ಆ ಕತೆ ನಮ್ಗೆ ಹೇಳ್ಕೊಡುತ್ತೆ, ಈ ತರದ್ ಮಾಡ್ಬೋದು ಅಂತ. ಸೊ ಯಾವಾಗ್ಲೂ ಆ ಕತೆ ನಾವು ಎಷ್ಟು ಡೀಪರ್ ಮಟ್ಟಕ್ಕೆ ನಾವು ಹೋಗ್ತೀವಿ, ಅದು ನಮಗೊಂದು ಹೇಳ್ಕೊಡ್ತಾ ಇರುತ್ತೆ ಆಕ್ಚುಲಿ. ಅಂಡ್ ನೀವು ಹೇಳ್ತಿರೋದು ನೋಡಿದ್ರೆ ಒಂದು ಇವನ್ ಸೆಟ್ ಕೂಡ ಅಂದ್ರೆ ಬ್ಯಾಕ್ ಗ್ರೌಂಡ್ ಇದು ಕೂಡ ನಾವು ರೂಡ್ ಅಥವಾ ಇಲ್ಲಿ ನಡೀತಿರೋದೇ ರೂಡ್ ಅನ್ನೋ ತರ ಕನ್ವೆ ಮಾಡ್ಬೇಕು. ಹೌದು, ಮ್ಯಾಕ್ಸಿಮಮ್ ಆಡಿಯನ್ಸ್ ನ ಎಷ್ಟು ಮಟ್ಟಕ್ಕೆ ಆ ಕ್ಯಾರೆಕ್ಟರ್ ಕ್ಲೋಸ್ ಆಗಿ ನಾವು ತಗೊಂಡು ಹೋಗ್ತೀವಿ ಅನ್ನೋದೇ ಟ್ರಿಕ್ ಅದು ಆಕ್ಚುಲಿ. ಎಕ್ಸಾಕ್ಟ್ಲಿ. ಎಸ್ ಸರ್, ಬ್ಯಾಡ್ ಫೈನಲ್ ಆಗಿ ಒಂದಷ್ಟು ಅದ್ಭುತ ರೆಸ್ಪಾನ್ಸ್ ಪಡ್ಕೊಂತಿದೆ, ಜನಕ್ಕೂ ಕೂಡ ರೀಚ್ ಆಗೋ ಮಟ್ಟಕ್ಕೆ. ಒಂದು ಒಳ್ಳೆ ಮ್ಯೂಸಿಕ್, ಆ ಮ್ಯೂಸಿಕ್ ಬಗ್ಗೆ ಕೇಳ್ಬೇಕು ನಾನು ಆಕ್ಚುಲಿ. ಜೆನಿಯನ್ ಸರ್ಗೂ ನಿಮ್ಗೆ ಒಳ್ಳೆ ಕಾಂಬಿನೇಷನ್, ಅವತ್ತಿಂದ ಹಿಟ್ ಸಾಂಗ್ಗಳು ಕೊಟ್ಟಿರೋಂಥ ಕಾಂಬಿನೇಷನ್. ಈ ಮ್ಯೂಸಿಕ್ ಅಲ್ಲಿ ಏನಾದರೂ ಚೇಂಜಸ್ ಮಾಡಿದ್ರಿ ಈ ಸರಿ? ಏನಂದ್ರೆ ನಾನು ಅರ್ಜುನ್ ಸರ್ ಫ್ರೆಂಡ್ಶಿಪ್ ಒಂದು, ಎರಡನೇದು ವೇವ್ ಅಂತ ಹೇಳ್ತೀವಿ. ಇಬ್ಬರ ಮ್ಯೂಸಿಕ್ ಟೇಸ್ಟು ಒಂದು ಸಿಮಿಲರ್ ಇದೆ. ಇನ್ನೊಂದು ಏನಂದ್ರೆ ಇದುವರೆಗೂ ನಾನು ಅರ್ಜುನ್ ಸರ್ ಯಾವಾಗಲೂ ಕೂತ್ಕೊಂಡು ತುಂಬಾ ಕೀಬೋರ್ಡ್ ಇಟ್ಕೊಂಡು ಕಂಪೋಸ್ ಮಾಡಿದೆಲ್ಲ ತುಂಬಾ ಕಮ್ಮಿ. ಇನ್ಫ್ಯಾಕ್ಟ್ ನಾನು ಕತೆ ಹೇಳ್ತಾ ಇರ್ತೀನಿ, ಅವ್ರು ಟಕ್ಕಂತ ಹಾಡಕ್ ಶುರು ಮಾಡ್ಬಿಡ್ತಾರೆ. ಇನ್ಫ್ಯಾಕ್ಟ್ ಫೋನಲ್ಲೂ ಮಾಡಿದೀವಿ. ಇನ್ಫ್ಯಾಕ್ಟ್ ಲವ್ ಬರ್ಡ್ಸ್ ಅಂತ ಸಿನಿಮಾ, ಅವ್ರು ಮೈಸೂರಲ್ಲಿ ಇದ್ರು. ಇನ್ಫ್ಯಾಕ್ಟ್ ನಾವು ಫೋನಲ್ಲಿ ಕಂಪೋಸ್ ಮಾಡಿದ್ವಿ ಸಾಂಗ್ಸ್ ಎಲ್ಲ ಆಕ್ಚುಲಿ. ಸೊ ಆ ಥರ ನಮ್ಮ ಇಬ್ಬರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್. ಸೊ ಅದೇನಂದ್ರೆ ನಾನು ಟೋನ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋದು ಇದೆಯಲ್ಲ, ಅದು ಎಕ್ಸಾಕ್ಟ್ ಅವರು ಇಮಿಡಿಯೇಟ್ ಆಗಿ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಒಂದು ಮ್ಯೂಸಿಕ್ ಡೈರೆಕ್ಟ್ರು ಹಸ್ಬೆಂಡ್ ವೈಫ್ ತರ. ನಾನು ಏನು ಹೇಳ್ತೀನಿ ಅವ್ರಿಗೆ ಗೊತ್ತಾಗ್ಬೇಕು, ಅವ್ರು ಏನು ಮಾಡ್ತಿದಾರೆ ನನ್ಗೆ ಅರ್ಥ ಆಗ್ಬೇಕು, ಇದೇ ಆಕ್ಚುಲಿ. ಸೊ ಇದು ಎರಡು ನಮ್ಮ ಇಬ್ಬರಿಗಿದೆ ಆಕ್ಚುಲಿ. ಈ ಪರ್ಟಿಕ್ಯುಲರ್ ಸಿನಿಮಾ ನೋಡಿದಾಗ ಈ ವಿಜುವಲ್ಸ್ ನೋಡಾದ್ಮೇಲೆ ಅವ್ರಿಗೆ ಇಲ್ಲ, ಇದು ಸೌಂಡ್ ಬೇರೆ ಮಾಡಬೇಕು, ಈ ಸಿನಿಮಾಗೆ ಅಂತ ಒಂದು ಸೌಂಡ್ ಏನೋ ಬೇಕಾಗ್ತಿದೆ ಅನ್ನೋ ಹುಡುಕಾಟ ಅವರಲ್ಲಿ ಇತ್ತು. ಸೊ ಅವ್ರು ಏನ್ ಮಾಡಿದ್ರು, ಒಂದು ಮಾಡರ್ನ್ ಸೌಂಡ್ ತರೋಣ ಅಂತ. ಸೊ ಅವ್ರು ಏನ್ ಮಾಡಿದ್ರು, ಒಂದು ಟೀಮ್ ಸೆಟ್ ಮಾಡಿದ್ರು, ರೂಪೇಶ್ ಆ್ಯಂಡ್ ನಿಶಾಂತ್ ರೈ ಅಂತ. ತುಂಬಾ ಯಂಗ್ ಹುಡುಗರು, ವೆರಿ ಟ್ಯಾಲೆಂಟೆಡ್ ನಾನು ಹೇಳ್ಬೋದು. ಅರ್ಜುನ್ ಸರ್ ಕಂಪೋಸ್ ಮಾಡಿದ್ರೆ ಸಾಕು, ಅವ್ರು ಇಮಿಡಿಯೇಟ್ ಡಿಸೈನ್ ಬಂದ್ಬಿಡ್ತಾರೆ ಆಕ್ಚುಲಿ. ಸೊ ಈ ಸಿನಿಮಾದಲ್ಲಿ ಆ ಸೌಂಡ್ ನಿಮಗೆ ಕಾಣುತ್ತೆ ಆಕ್ಚುಲಿ, ಆ ವಿಜುವಲ್ಗೂ ಇದಕ್ಕೂ ತುಂಬಾ ಕ್ಲೋಸ್ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್, ಸೊ ಅದು ಅರ್ಜುನ್ ಸರ್ಗೆ, ರೂಪೇಶ್ಗೆ, ನಿಶಾಂತ್ ರೈ ಅವರಿಗೆ ಈ ಕ್ರೆಡಿಟ್ಸ್ ಹೋಗ್ಬೇಕು ಅಂತ ನಾನು ಅನ್ಕೊಳ್ತೀನಿ. ಸೂಪರ್. ಅಂಡ್ ಫೈನಲಿ ಬ್ಯಾಡ್ ರಿಲೀಸ್ ಆಗ್ತಿದೆ, ಯಾವಾಗ ಪ್ಲಾನಿಂಗ್ಸ್ ಇಟ್ಕೊಂಡಿದ್ದೀರಾ ಸರ್ ರಿಲೀಸ್? ಈಗಲೇ ನಾವು ನಮ್ಮ ಕ್ಯಾಂಪೇನ್ ಶುರು ಮಾಡಿದ್ದೀವಿ ಆಕ್ಚುಲಿ. ಇನ್ನೂ ಮ್ಯಾಕ್ಸಿಮಮ್ ರೀಚ್ ಆಗಬೇಕು ಜನಕ್ಕೆ, ಅಂಡ್ ಮಾರ್ಕೆಟಲ್ಲಿ ಒಂದು ಪೊಸಿಷನ್ ಆಗಬೇಕು ಸಿನಿಮಾ. ಆ್ಯಂಡ್ ಅದಾದ್ಮೇಲೆ ಒಂದು ಸಡನ್ ಆಗಿ ಡೇಟ್ ಡಿಸೈಡ್ ಮಾಡಿ ಬರೋಣ. ಸೊ ಇವಾಗ ಏನೋ ನಮ್ಗೆ ಇವಾಗ ಬರ್ಬೇಕು ಆವಾಗ ಬರ್ಬೇಕು ಅನ್ನೋ ಪ್ಲಾನ್ಸ್ ಇಲ್ಲ. ಕಮಿಂಗ್ ಸೂನ್ ಅಷ್ಟೇ. ಎಸ್ ಸರ್, ಆಲ್ ದ ವೆರಿ ಬೆಸ್ಟ್. ಈ ಸಂಕ್ರಾಂತಿಗೆ ಒಳ್ಳೆ ಒಂದು ಜನಕ್ಕೆ ಒಂದೊಳ್ಳೆ ಗಿಫ್ಟ್ ಕೊಟ್ಟಿದ್ದೀರಾ, ನಿಮಗೂ ಕೂಡ ಒಳ್ಳೇದಾಗಲಿ, ಇಡೀ ಸಿನಿಮಾ ತಂಡಗೂ ಕೂಡ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದ ಟೈಮ್. ಥ್ಯಾಂಕ್ ಯು.